ಕನ್ನೇರಿ ಶ್ರೀಗಳಿಗೆ ವಿಜಯಪುರ ಜಿಲ್ಲೆ ಪ್ರವೇಶಕ್ಕೆ ನಿರ್ಬಂಧ ವಿಚಾರಕ್ಕೆ ಜಿಲ್ಲಾಧಿಕಾರಿ ಕ್ರಮ ಖಂಡಿಸಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮದಲ್ಲಿ ಕನ್ನೇರಿ ಶ್ರೀಪರ ಬೆಂಬಲಿಗರು ಬೃಹತ್ ರ್ಯಾಲಿಯನ್ನು ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದರಾಮೇಶ್ವರ ಸಪ್ತಾಹ ಕಾರ್ಯಕ್ರಮದಲ್ಲಿ ಶ್ರೀಗಳು ಭಾಗಿಯಾಗಬೇಕಿತ್ತು. ಆದರೆ ಜಿಲ್ಲಾ ಪ್ರವೇಶ ನಿರ್ಬಂಧ ಹಿನ್ನೆಲೆ ಭಕ್ತರು ಬೆಂಬಲಿಗರು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ, ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು. ಮಂಡ್ಯದ ಕೆಆರ್ಪೇಟೆಯ ಸಂತೆಬಾಚಹಳ್ಳಿ ಗ್ರಾಮದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಜೆಡಿಎಸ್ ಶಾಸಕ ಎಚ್.ಟಿ. ಮಂಜು ಹಾಗೂ ಬಿಜೆಪಿ ಮುಖಂಡ ದಿನೇಶ್ ನಡುವೆ ಮಾತಿನ ಚಕಮಕಿ ನಡೆದಿದೆ. ರಾಜ್ಯದ 224 ಶಾಸಕರು ಅಧಿವೇಶನದಲ್ಲಿ ಬಡವರ ಪರ ಧ್ವನಿ ಎತ್ತುತ್ತಾ ಇಲ್ಲ, ಜನರ ಕಷ್ಟ ಬಗೆಹರಿಸದೆ ಕಾಲ ಕಳೀತಾರೆ ಅಂತ ವೇದಿಕೆಯಲ್ಲೇ ದಿನೇಶ್ ಆಕ್ರೋಶ ಹೊರಹಾಕಿದ್ದಾರೆ. ಶೋಕಿಗೆ ದುಡ್ಡು ಮಾಡಲು ವಿಧಾನಸಭೆಗೆ ಹೋಗಿಲ್ಲ ಅಂತ ಏಕವಚನದಲ್ಲಿ ಶಾಸಕರು ತರಾಟೆ ತೆಗೆದುಕೊಂಡಿದ್ದಾರೆ. ವೇದಿಕೆಯಲ್ಲಿ ಕೆಲಕಾಲ ಘರ್ಷಣೆ ವಾತಾವರಣ ನಿರ್ಮಾಣ ಆಗಿದ್ದು, ಬಳಿಕ ಕಾರ್ಯಕ್ರಮದ ಆಯೋಜಕರು ಇಬ್ಬರನ್ನ ಶಾಂತಗೊಳಿಸಿದ್ದಾರೆ. ನಾವೆಲ್ಲ ಶೋಕಿಗೋಸ್ಕರ ದುಡ್ಡು ಮಾಡಕ್ಕೋಸ್ಕರ ಹೋಗಿಲ್ಲ. ಇಲ್ಲಿ ಕೇಳ, ಇಲ್ಲಿ ಸುಮ್ನೆ ನ್ಯೂಸಸ್ ಮಾತಾಡಬೇಡ. ಸುಮ್ನೆ ನ್ಯೂಸಸ್ ಮಾಡಕ್ ಬಂದಿದೆಯಾ? ಇಲ್ಲಿ ಬಾಚಾಳಿ ನೋಡಲ್ಲ, ಇಡೀ ತಾಲೂಕು ನೋಡಂಗಾಗಿದೆ. ಇಡೀ ತಾಲೂಕು ನೋಡಂಗಾಗಿದೆ. ಸುಮ್ನೆ ಏನೇನೋ ಬಂದ್ಬಿಟ್ಟು ಇಲ್ಲಿ ಯಾವಾಗ ವೇದಿಕೆಗೆ ಬಂದ್ರು ಸಂಘರ್ಷ ಶುರು ಮಾಡೋದು, ಕಾಂಟ್ರವರ್ಸಿ ಶುರು ಮಾಡೋದು. ಪೊಲಿಟಿಕಲ್ ಸ್ಟೇಜ್ ಇದು. ನನ್ಗೆ ಗೊತ್ತಿಲ್ಲ, ನೀನು ಮಾಡ್ಕೊಟ್ಟಿದ್ರಿ. ಗೊತ್ತಿಲ್ಲ ಅಂದ್ರೆ ತೆಗೆಸ್ಕೊಡ್ಕೊಳ್ಳಿ, ತೆಗೆಸ್ಕೊಡ್ಕೊಳ್ಳಿ. ನಾವೆಲ್ಲ ಶೋಕಿಗೋಸ್ಕರ ದುಡ್ಡು ಮಾಡಕ್ಕೋಸ್ಕರ ಹೋಗಿಲ್ಲ. ಇಲ್ಲಿ ಕೇಳ, ಇಲ್ಲಿ ಸುಮ್ನೆ ನ್ಯೂಸಸ್ ಮಾತಾಡಬೇಡ. ಸುಮ್ನೆ ನ್ಯೂಸಸ್ ಮಾಡಕ್ ಬಂದಿದೆಯಾ? ಇಲ್ಲಿ ಬಾಚಾಳಿ ನೋಡಲ್ಲ, ಇಡೀ ತಾಲೂಕು ನೋಡಂಗಾಗಿದೆ. ಅನ್ನದಾತರು ಬೆಳೆ ಹಾನಿಗೊಳಗಾಗಿ ಸಂಕಷ್ಟದ ನಡುವೆ ಜನರು ನೋವಿನಲ್ಲಿ ಬದುಕು ನಡೆಸ್ತಾ ಇದ್ದಾರೆ. ಆದರೆ ಈಗ ಸಾಲ ಮರುಪಾವತಿ ಮಾಡಬೇಕು ಅಂತ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ನೋಟಿಸ್ ನೀಡಿದ್ದಾರೆ. ಯಾದಗಿರಿಯ ಶೆಟ್ಟಿಗೆರೆ ಗ್ರಾಮದ ರೈತ ವೆಂಕಪ್ಪನಿಗೆ ಕೆನರಾ ಬ್ಯಾಂಕ್ ನೋಟಿಸ್ ಕೊಟ್ಟಿದೆ. ರೈತ ವೆಂಕಪ್ಪ 8 ವರ್ಷದ ಹಿಂದೆ ಕೆನರಾ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ರು. ಮಳೆಯಿಂದ ಬೆಳೆ ಹಾನಿಯಾಗಿ ಸರಿಯಾಗಿ ಫಸಲು ಬಾರದೆ ಸಂಕಷ್ಟ ಎದುರಾಗಿದ್ದು ಬ್ಯಾಂಕ್ಗೆ ಹಣ ಹಾಕಿರಲಿಲ್ಲ. ಇದರಿಂದ ಬ್ಯಾಂಕ್ನವರು 8 ವರ್ಷದಲ್ಲಿ 6 ಸಾಲಕ್ಕೆ ಬಡ್ಡಿ ಸೇರಿಸಿ 18 ಲಕ್ಷ ಮಾಡಿದ್ದಾರೆ. ಈಗ ಅದೇ ಸಾಲವನ್ನ ಬಡ್ಡಿ ಸಮೇತ ಕಟ್ಟುವಂತೆ ನೋಟಿಸ್ ಕೊಡಲಾಗಿದೆ. ಬ್ಯಾಂಕ್ನವರ ಕಾಟಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ರೈತ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಕನಿಷ್ಠ ವಿದ್ಯುತ್ ಪೂರೈಸಲು ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಅಂತ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಚಿಕ್ಕೋಡಿ ತಾಲೂಕಿನ ನಾಗರ ಮುನ್ನೊಳ್ಳಿಯಲ್ಲಿ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಕಳೆದೊಂದು ವರ್ಷದಿಂದ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಕಣ್ಣ ಮುಚ್ಚಾಲೆಯಾಡ್ತಾ ಇದೆ. ಈ ಹಿನ್ನೆಲೆ ರೊಚ್ಚಿಗೆದ್ದಿದ್ದ ಗ್ರಾಮಸ್ಥರು ನಾಗರ ಮುನ್ನೊಳ್ಳಿ ಕೆಇಬಿಗೆ ಮುತ್ತಿಗೆ ಹಾಕಿದ್ರು. ಬೆಳಕೂಡ, ಡೋಣವಾಡ, ನಾರಮುನ್ನೊಳ್ಳಿ, ಹಂಚಿನಾಳ, ಉಮರಾಣಿ ಸೇರಿದಂತೆ ಅನೇಕ ಗ್ರಾಮಗಳಿಗೆ ಸರಿಯಾದ ವಿದ್ಯುತ್ ಪೂರೈಕೆ ಆಗ್ತಿಲ್ಲ. ಬೆಳೆಗಳಿಗೆ ನೀರುಣಿಸಲು ಸರ್ಕಾರ ವಿದ್ಯುತ್ ಪೂರೈಸ್ತಾ ಇಲ್ಲ. ಮಕ್ಕಳ ವಿದ್ಯಾಭ್ಯಾಸಕ್ಕೂ ವಿದ್ಯುತ್ ಸಮಸ್ಯೆ ಕಂಟಕ ಆಗ್ತಾ ಇದೆ. ಕೆವಿ ಮುಂಭಾಗ ಧರಣಿ ಕುಳಿತ ನೂರಾರು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಚಿತ್ರದುರ್ಗದಲ್ಲಿ ಇಬ್ಬರು ಯುವತಿಯರ ಜೊತೆ ಯುವಕನೋರ್ವ ಹಸೆಮಣೆ ಏರಿದ್ದಾನೆ. ನಗರದ ಎಂಕೆ ಪ್ಯಾಲೇಸ್ ಹಾಲ್ನಲ್ಲಿ ನಡೆದ ಮದುವೆ ವಿಡಿಯೋ ವೈರಲ್ ಆಗ್ತಾ ಇದೆ. ಇಬ್ಬರು ಯುವತಿಯರ ಜೊತೆ ಸಪ್ತಪದಿ ತುಳಿದ ಯುವಕ ಇಬ್ಬರು ಯುವತಿಯರ ಜೊತೆ ವಸೀಂ ಶೈಖ್ ಎಂಬ ಯುವಕನು ಮದುವೆಯಾಗಿದ್ದಾನೆ. ಶೈಫಾ ಶೈಖ್ ಹಾಗೂ ಜನ್ನತ್ ಮಖಂದರ್ ಎಂಬ ಯುವತಿಯರ ಜೊತೆ ಮದುವೆಯಾಗಿದ್ದು ಮುಸ್ಲಿಂ ಯುವಕನ ಮದುವೆ ಕಾರ್ಯ ಅಚ್ಚರಿಗೆ ಕಾರಣ ಆಗಿದೆ. ವೇದಿಕೆಯ ಮೇಲೆ ಇಬ್ಬರು ಯುವತಿಯನ್ನ ಕೈ ಹಿಡಿದು ಅಪ್ಪಿಕೊಂಡ ಯುವಕನ ವಿಡಿಯೋ
ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ರೈತರಿಗೆ ಭೂ ಪರಿಹಾರದ ಹಣ ನೀಡದೆ ಅಧಿಕಾರಿ ಕಾಲಹರಣ ಮಾಡ್ತಾ ಇದ್ದ ಹಿನ್ನೆಲೆ ಪಾಂಡವಪುರದ ಎಸಿ ಕಚೇರಿಯ ವಸ್ತುಗಳ ಜಪ್ತಿಗೆ ಕೋರ್ಟ್ ಆದೇಶ ನೀಡಿದೆ. ವಸ್ತುಗಳ ಜಪ್ತಿ ಆದೇಶದೊಂದಿಗೆ ಕಚೇರಿಗೆ ವಕೀಲರು ಹಾಗೂ ರೈತರು ಬಂದಿದ್ದು ಹಲವು ಬಾರಿ ಪರಿಹಾರ ನೀಡುವಂತೆ ನೋಟಿಸ್ ನೀಡಿದ್ರೂ ಅಧಿಕಾರಿ ಕ್ಯಾರೆ ಅನ್ನುತ್ತಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದ ಜೆಎಂಎಫ್ಸಿ ಕೋರ್ಟ್ ಕಚೇರಿ ಜಪ್ತಿ ಆದೇಶದ ಬಿಸಿ ಮುಟ್ಟಿಸಿದೆ. ಅಲ್ಲೇ ಮಾತಾಡ್ಸ್ಬಿಡು ಸಾಹೇಬ್ರ ಒಂದ್ಸರಿ. ನಬಿ ಸರ್ ಬ್ಯಾಂಕಾಕ್ನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಮಹಿಳಾ ಪ್ರಯಾಣಿಕರೊಬ್ಬರ ಬಳಿ 4 ಕೆಜಿ ಹೈಡ್ರೋ ಗಾಂಜಾ ಪತ್ತೆಯಾಗಿದ್ದು ಇದರ ಪತ್ತೆಯಾಗಿದೆ. ಮಹಿಳೆಯನ್ನ ಬಂಧಿಸಿ ಆಕೆಯ ವಿರುದ್ಧ ಮಾದಕ ವಸ್ತುಗಳ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಕಸ್ಟಮ್ಸ್ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಬಾಳೆಹಣ್ಣು ತಿನ್ನಿಸುವ ನೆಪದಲ್ಲಿ ಹಸುವನ್ನ ಕಾರಿನ ಡಿಕ್ಕಿಗೆ ಇಳಿಸಿ ಕಳ್ಳರು ಎಸ್ಕೇಪ್ ಆಗಿದ್ದು ಗೋವು ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆ ಸಂಬಂಧ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟಾಟಾ ಸುಮೋ ವಾಹನದಲ್ಲಿ ಬಂದು ಕರು ಕಳ್ಳತನ ಮಾಡಿರುವ ಘಟನೆ ಕಲಬುರಗಿ ಜಿಲ್ಲೆಯ ನಿಡಗುಂದ ಗ್ರಾಮದಲ್ಲಿ ನಡೆದಿದೆ. ಬಾಲರಾಜ್ ಹರ್ಕಲ್ ಎಂಬುವವರಿಗೆ ಸೇರಿದ ಹಸುವಿನ ಕರು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ನಿಂತಿದ್ದ ಕರುವನ್ನ ಮಧ್ಯರಾತ್ರಿ ಗಾಡಿಯಲ್ಲಿ ಬಂದು ಕಳ್ಳತನ ಮಾಡಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. ಈ ಘಟನೆ ಸಂಬಂಧ ಸುಲೇಪೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾದಗಿರಿಯ ಯೂಡಾ ಅಧ್ಯಕ್ಷ ಬಾಬುರಾವ್ ಕಾಡ್ಲೂರು ಅವರ ವಾಹನಕ್ಕೆ ನಾಮಫಲಕ ಹಾಕಿದ್ದಕ್ಕೆ ಆರ್ಟಿಒ ಅಧಿಕಾರಿಗಳು ಎಚ್ಚರಿಕೆ ನೀಡಿ ದಂಡ ಹಾಕಿದ್ದು ಸಾರಿಗೆ ನಿಯಮ ಪಾಲಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡದೆ ಓಡಾಡ್ತಾ ಇದ್ದ ವಾಹನಗಳಿಗೆ ಎಚ್ಚರಿಕೆ ನೀಡಿದ್ರು. ಸಾರಿಗೆ ನಿಯಮ ಪಾಲಿಸಿ ವಾಹನಗಳ ತೆರಿಗೆ ನಿಯಮಿತವಾಗಿ ಪಾವತಿ ಮಾಡಬೇಕು ಅಂತ ಈ ವೇಳೆ ಸೂಚಿಸಿದ್ದಾರೆ.